ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಊರಿನ ಹೆಮ್ಮೆಯ ಶ್ರೀ ಬಾಗೋಡಿ ಬಸವೇಶ್ವರನ ಜಾತ್ರೆ. ದೇವರ ಭಕ್ತಿಯ ಜೊತೆಗೆ ಹಬ್ಬದ ಸಂಭ್ರಮ. ಈ ಜಾತ್ರೆ ಕೇವಲ ಒಂದು ಹಬ್ಬವಲ್ಲ, ಇದು ನಮ್ಮ ಸಂಸ್ಕೃತಿ, ನಂಬಿಕೆ, ಜನರ ಒಗ್ಗಟ್ಟಿನ ಪ್ರತೀಕವಾಗಿದೆ. ಇಬ್ರಾಂಪುರ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದವರ ಆರಾಧ್ಯ ದೈವವಾಗಿರುವ ಶ್ರೀ ಬಾಗೋಡಿ ಬಸವೇಶ್ವರನ ದರ್ಶನ ಪಡೆಯಲು ಶ್ರಾವಣ ಮಾಸದಲ್ಲಿ ದೂರದ ಊರುಗಳಿಂದ ಆಗಮಿಸಿ ಅಭಿಷೇಕ ಪೂಜೆಗಳನ್ನು ಮಾಡಿ ಪುನೀತರಾಗುತ್ತಾರೆ. ಶ್ರಾವಣ ಮಾಸದ ಕಡೆ ಸೋಮವಾರದಂದು ಜಾತ್ರೆ ಆರಂಭವಾಗುತ್ತದೆ. ಅಂದು ಬೆಳಿಗ್ಗೆ ಊರಿನ ಹಿರಿಯರು, ಪ್ರಮುಖರು ಸೇರಿ ವೀರಗಾಸೆ ಮಾಡುವವರನ್ನು ಸ್ವಾಗತ ಮಾಡುತ್ತಾರೆ. ವೀರಗಾಸೆಯವರು ವೀರಭದ್ರ ದೇವರ ಭಕ್ತಿಯ ಪರವಶದೊಂದಿಗೆ ಮೈಮರೆತು ಕುಣಿಯುತ್ತಾರೆ ಮತ್ತು ಭಕ್ತರನ್ನು ಕುಣಿಸುತ್ತಾರೆ. ಇವರೊಂದಿಗೆ ಡೊಳ್ಳು ಕುಣಿತ ನಾದದವರು ಸೇರಿ ಭಕ್ತಿಯ ಪರಾಕಾಷ್ಠೆ ತಲುಪುವಂತೆ ಮಾಡುತ್ತಾರೆ. ಇಲ್ಲಿಂದ ಮುಂದೆ ಸಾಗಿ ಬಾಗೋಡಿ ಬಸವೇಶ್ವರ ದೇವಸ್ಥಾನದ ಅರ್ಚಕರ ಮನೆಯಿಂದ ರಥದ ಕಳಸ, ಪಲ್ಲಕ್ಕಿ, ಬಸವೇಶ್ವರರ ಮೂರ್ತಿ ಹಾಗೂ ನಂದಿ ಕೋಲುಗಳೊಂದಿಗೆ ಪವಿತ್ರ ಗಂಗಾ ಜಲವನ್ನು ತರಲು ಹಾಗೂ ಗಂಗೆ ಪೂಜೆ ಮಾಡಲು ಸಾಗುತ್ತಾರೆ. ಊರಿನ ಪ್ರಮುಖ ಬೀದಿಗಳಲ್ಲಿ ವೀರಭದ್ರೇಶ್ವರನ ಒಡಪುಗಳನ್ನು ಹೇಳುತ್ತಾ ಹಾಗೂ ನೃತ್ಯ ಮಾಡುತ್ತಾ ನಂದಿ ಕೋಲುಗಳನ್ನು ಕುಣಿಸುತ್ತಾ ತಮ್ಮ ಭಕ್ತಿಯನ್ನು ಮೆರೆಯುತ್ತಾರೆ. ಭಕ್ತರು ತಮ್ಮ ಹರಕೆಗಳನ್ನು ತೀರಿಸಲು ಪವಿತ್ರ ನದಿಯಲ್ಲಿ ಮಿಂದೆದ್ದು ಬಸವೇಶ್ವರ ಮೂರ್ತಿ ಹಾಗೂ ರಥದ ಕಳಸವನ್ನು ಪವಿತ್ರ ಗಂಗಾ ಜಲದಿಂದ ಶುದ್ಧೀಕರಿಸಿ ಪೂಜೆ ಹಾಗೂ ಮಂಗಳಾರತಿಯೊಂದಿಗೆ ಪವಿತ್ರ ಗಂಗಾ ಜಲವನ್ನು ಹೊತ್ತ ಅರ್ಚಕರು ದೇವಸ್ಥಾನದತ್ತ ಎಲ್ಲ ಭಕ್ತರೊಂದಿಗೆ ಸಾಗುತ್ತಾರೆ. ಶ್ರೀ ಬಾಗೋಡಿ ಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಭಕ್ತರು ವೀರಭದ್ರೇಶ್ವರನ ಒಡಪುಗಳನ್ನು ಹೇಳುತ್ತಾ ಕೆಲವು ಹರಕೆಗಳನ್ನು ತೀರಿಸುತ್ತಾ, ಅಂದರೆ ದವಡೆ ಮೂಡಿಕೊಳ್ಳುವುದು, ದಾರದ ಹರಕೆಗಳನ್ನು ತೀರಿಸುವುದು. ಇಲ್ಲಿನ ಕೆಲ ಯುವ ಭಕ್ತರು ಸುಮಾರು 100 ಮೀಟರ್ ದಾರದ ಹರಕೆಯನ್ನು ನಿರಾಯಾಸವಾಗಿ ತೀರಿಸುತ್ತಾರೆ. ಇದರಿಂದ ಅವರ ಇಷ್ಟಾರ್ಥಗಳು ಪೂರ್ಣಗೊಂಡು ಅವರ ಕುಟುಂಬಕ್ಕೂ ಒಳ್ಳೆಯದಾಗುತ್ತೆ ಎನ್ನುವ ನಂಬಿಕೆ ಭಕ್ತರದ್ದಾಗಿದೆ.
ಮುಂದೆ ದೇವಸ್ಥಾನದ ಸುತ್ತ ಪವಿತ್ರ ಗಂಗಾ ಜಲವನ್ನು ಹೊತ್ತ ಅರ್ಚಕರೊಂದಿಗೆ ದೇವರ ಪಲ್ಲಕ್ಕಿ, ರಥದ ಕಳಸದೊಂದಿಗೆ ಎಲ್ಲ ಭಕ್ತರು ದೇವಸ್ಥಾನದ ಸುತ್ತು ಹಾಕಿ ಒಳಗಡೆ ಸಾಗಿ ಪೂಜೆ ಅಭಿಷೇಕದೊಂದಿಗೆ ಮಹಾಮಂಗಳಾರತಿ ನಡೆಯುತ್ತದೆ. जगद्गुरु पंचाचार्य महाराज को जय, गुरु वीरभद्रेश्वर महास्वामी को जय, आंजनेय स्वामी महाराज को जय. ನಂತರ ದೂರದ ಊರುಗಳಿಂದ ಬಂದ ಹಾಗೂ ಇಡೀ ಊರಿನ ಹಾಗೂ ಸುತ್ತಮುತ್ತಲಿನ ಎಲ್ಲ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಿರುತ್ತಾರೆ. ಪ್ರಸಾದವನ್ನು ಸ್ವೀಕರಿಸಿ ಸಾಯಂಕಾಲದ ರಥೋತ್ಸವಕ್ಕೆ ಸಿದ್ಧತೆ ನಡೆಸುತ್ತಾರೆ. ಊರಿನ ಜನರು ಸಾಯಂಕಾಲ ರಥೋತ್ಸವಕ್ಕೆ ದೇವಸ್ಥಾನದ ಮುಂಭಾಗದಲ್ಲಿ ಸೇರುತ್ತಾರೆ. ಊರಿನ ಯುವಕರು ರಥವನ್ನು ದೊಡ್ಡ ದೊಡ್ಡ ಹೂವಿನ ಹಾರಗಳನ್ನು ಹಾಕಿ ರಥವನ್ನು ಸಿಂಗರಿಸುತ್ತಾರೆ. ಈ ವರ್ಷ ಈ ರಥಕ್ಕೆ 25 ವಸಂತಗಳು ತುಂಬಿದ್ದು ಈ ಮಹಾರಥೋತ್ಸವಕ್ಕೆ ಚಾಲನೆ ನೀಡಲು ಒಳಬಳ್ಳಾರಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ನೆರವೇರಿಸಲಾಯಿತು. ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾರಥೋತ್ಸವ ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು. ರಥವನ್ನು ಎಳೆದು ಭಕ್ತರು ಬಸವೇಶ್ವರನ ಆಶೀರ್ವಾದ ಪಡೆದು ಪುನೀತರಾದರು.